ಡಿಸಿಸಿ ಬ್ಯಾಂಕ್ ಚುನಾವಣೆ ರಣಕಣದಲ್ಲಿ ಸತೀಶ್ ಜಾರಕಿಹೊಳಿ ಕೈ ಮೇಲಾಗಿದೆ. ಕತ್ತಿ ಸವದಿ ಮಾಡಿದ್ದ ತಂತ್ರ ರಣತಂತ್ರಗಳು ಮಕಾಡೆ ಮಲಗಿವೆ. ನಿನ್ನೆ 16 ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬಣ ಗೆಲುವಿನ ನಗೆ ಬೀರಿದೆ. ಈ ಮೂಲಕ 16 ನಿರ್ದೇಶಕ ಸ್ಥಾನಗಳ ಪೈಕಿ 11 ಸ್ಥಾನಗಳಿಗೆ ಭರ್ಜರಿ ಗೆಲುವು ಸಾಧಿಸಿದ್ದಾಗಿ ಹೇಳಿಕೊಂಡಿದ್ದಾರೆ. ಪಟಾಕಿ ಹಚ್ಚುವ ವೇಳೆ ಮಕ್ಕಳ ಕಣ್ಣಿಗೆ ಗಾಯ. ಬೆಂಗಳೂರಿನ ವಿವಿಧೆಡೆ 5 ಮಕ್ಕಳ ಕಣ್ಣಿಗೆ ಗಾಯ. ಮಿಂಟೋ ನಾರಾಯಣ ನೇತ್ರಾಲಯದಲ್ಲಿ ಮಕ್ಕಳಿಗೆ ಚಿಕಿತ್ಸೆ. ಮಕ್ಕಳು ಪಟಾಕಿ ಹಚ್ಚುವಾಗ ಪೋಷಕರೇ ಎಚ್ಚರ. ಕೃತಿಕಾ ಕೇಸ್ನ ಸತ್ಯ ಬಾಯ್ಬಿಟ್ಟ ಮಹೇಂದ್ರ ಮಗಳು ನಮ್ಮ ಸರ್ವಸ್ವ ಅಳಿಯ ರಾಕ್ಷಸ ಎಂದ ಕೃತಿಕಾ ತಾಯಿ ಸುಳ್ಳು ಆರೋಪ ಮಾಡಿ ತನಿಖೆ ದಿಕ್ಕು ತಪ್ಪಿಸ್ತಾ ಇದ್ದಾನೆ ಎಂದ ತಂದೆ. ಕೃತಿಕಾಗೆ ಅನಸ್ತೇಷಿಯಾ ಕೊಟ್ಟಿದ್ದು ನಾನೇ ಅಂತ ಮಹೇಂದ್ರ ಒಪ್ಪಿಕೊಂಡಿದ್ದ. ನನಗೆ ಕೃತಿಕಾಳ ಅಂತ ರೋಗಿಷ್ಟಿಯನ್ನ ಮದುವೆ ಮಾಡಿದ್ರು, ಅದಕ್ಕೆ ರಿವೆಂಜ್ ತೀರಿಸಿಕೊಂಡೆ ಅಂತ ಹೇಳಿದ್ದಾನಂತೆ. ಕೃತಿಕಾಳನ್ನ ಕೊಲೆ ಮಾಡಿ ಬೇರೆ ಮದುವೆಯಾಗಿ ವಿದೇಶಕ್ಕೆ ಹಾರಲು ಮಹೇಂದ್ರ ಮಾಸ್ಟರ್ ಪ್ಲಾನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್. ಜೈಲಿನಲ್ಲಿ ನಟ ದರ್ಶನ್ಗೆ ಮತ್ತೆ ಬೆನ್ನು ನೋವಿನ ಸಮಸ್ಯೆ. ದರ್ಶನ್ಗೆ ಚೇರ್, ಹೀಟಿಂಗ್ ಬೆಲ್ಟ್ ನೀಡಲು ವೈದ್ಯರ ಸಲಹೆ ನೀಡಿ 9 ದಿನ ಕಳೆದರೂ ದರ್ಶನ್ಗೆ ಇನ್ನೂ ಚೇರ್ ಮತ್ತು ಹೀಟಿಂಗ್ ಬೆಲ್ಟ್ ನೀಡಿಲ್ಲ. ನಾನು ಜೈಲಿನಲ್ಲಿ ಹೀಗೇ ಇರಬೇಕಾ, ನನಗೇನು ಸೌಲಭ್ಯ ಕೊಡಲ್ವಾ ಎಂದೆಲ್ಲ ಕೂಗಾಡ್ತಿದ್ದಾರಂತೆ ದಾಸ. ದರ್ಶನ್ ಸಹಚರ ನಾಗರಾಜ್ ದರ್ಶನ್ರನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿದ್ದಾರಂತೆ. ಬೆಂಗಳೂರು ನಗರದಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುವವರ ವಿರುದ್ಧ ಜೆಬಿಎ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಆನ್ಲೈನ್ ಆರ್ಡರ್ ಕವರ್ ಸಹಿತ ಎಲ್ಲೆಂದರಲ್ಲಿ ಕಸ ಕವರ್ನಲ್ಲಿರುವ ವಿಳಾಸದಿಂದ ಪತ್ತೆ ಹಚ್ಚಿದಾರಂತೆ ಅಧಿಕಾರಿಗಳು. ಮನೆಗೆ ಬಂದು 500ರಿಂದ 2,000 ರೂಪಾಯಿ ದಂಡ ವಸೂಲಿ. ಪ್ರತಿ 20ಕ್ಕೂ ಹೆಚ್ಚು ಮಂದಿಗೆ ಇಂತಹ ದಂಡ ವಿಧಿಸಲಾಗ್ತಾ ಇದೆ. ಎಲ್ಲೆಂದರಲ್ಲಿ ಕಸ ಎಸೆಯೋ ಬೆಂಗಳೂರಿಗರೇ ಹುಷಾರ್.